Divine Grace Igniter. ಪಿತನ ಸ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರಂಭ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಬದುಕಿಗೆ ಪ್ರೀತಿ ತುಂಬಿ ಪಾಪದೋಷಗಳಿಂದ ನಮ್ಮನ್ನು ಬಿಡಿಸಿ ಸ್ವರ್ಗ ಸುಖವನ್ನು ಕರುಣಿಸಲು ಈ ಭೂಮಿಗೆ ಬಂದ ಸ್ವಾಮಿ ಯೇಸು ತಮ್ಮ ಅಂತಿಮ ಗುರಿಯನ್ನು ತಲುಪಲು ಶಿರಡು ಹೊತ್ತು ಸಾಗುತ್ತಿದ್ದಾರೆ. ಅದೇ ಹಾದಿಯಲ್ಲಿ ನಾವು ನಡೆಯುವಾಗ ಅವರ ಕಷ್ಟಗಳಿಗೆ ದುಃಖಿಸುವಂತೆ ನಮ್ಮ ಪಾಪಗಳಿಗೂ ಪಶ್ಚಾತ್ತಾಪ ಪಡೋಣ. ನಮ್ಮ ಪಾಪಗಳಿಂದ ಅವರು ಶಿಲುಬೆ ಹೊತ್ತರು, ಆದರೆ ಅದೇ ಶಿಲುಬೆಯಿಂದ ನಾವು ದೋಷ ವಿಮುಕ್ತರಾದೆವು. ಈ ಶಿಲುಬೆ ಹಾದಿ ಪ್ರತಿಯೊಬ್ಬರ ಬಾಳಿನಲ್ಲೂ ಸಾಗಲೇಬೇಕಾದ ಒಂದು ಸತ್ಯ ಎಂಬ ಅರಿವು ನಮಗಾಗಲಿ. ಈ ಹಾದಿಯಲ್ಲಿ ನಡೆಯುವಾಗ ಯೇಸುವಿನ ಧೈರ್ಯ, ದೇವರ ಮೇಲಿನ ಅಚಲ ವಿಶ್ವಾಸ ನಮಗೆ ಬರಲಿ. ನಮ್ಮ ಪಾಪಗಳನ್ನು ತೊರೆದು ದೇವರ ಪ್ರೀತಿಯ ಮಕ್ಕಳಾಗುವ ಭಾಗ್ಯ ನಮಗೆ ಲಭಿಸಲಿ. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಪಿಲಾತನು ಯೆಹೂದ್ಯರನ್ನು ನೋಡಿ, ಇಗೋ ನಿಮ್ಮ ಅರಸನು ಎಂದನು. ಅವರೆಲ್ಲರೂ ಒಂದೇ ಸ್ವರದಲ್ಲಿ ಅವರನ್ನು ಕೊಲ್ಲಿರಿ, ಶಿಲುಬೆಗೇರಿಸಿರಿ ಎಂದು ಕೂಗಾಡಿದರು. ಪಿತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲಿ ಎನ್ನಲು ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದರು. ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿಬಿಟ್ಟನು. ಧ್ಯಾನ. ನಮ್ಮಂತೆಯೇ ಒಬ್ಬ ಬಲಹೀನ ಮನುಷ್ಯ ದೇವಕುಮಾರನನ್ನು ಶಿಲುಬೆಗೇರಿಸಲು ಆಜ್ಞಾಪಿಸುತ್ತಾನೆ. ಕ್ರಿಸ್ತ ಹಲವೆಗೋರ ಸಬ್ಬತ್ ದಿನವನ್ನು ಆಚರಿಸಲಿಲ್ಲ, ವೇಶ್ಯೆಯರೊಡನೆ ಸುಂಕದವರೊಡನೆ ಬೆರೆತ, ಧಾರ್ಮಿಕ ಮುಖಂಡರನ್ನು ಖಂಡಿಸಿ ಜನಸಾಮಾನ್ಯರನ್ನು ಪ್ರೀತಿಸಿದ ಎಂಬ ಕಾರಣಕ್ಕೆ ಮರಣದಂಡನೆ ವಿಧಿಸುತ್ತಾರೆ. ಯೇಸುವಿಗೆ ತಮ್ಮ ಗುರಿ ಸ್ಪಷ್ಟವಾಗಿತ್ತು, ಆದ್ದರಿಂದ ಅವರು ಆಶ್ಚರ್ಯ ಪಡಲಿಲ್ಲ, ಅಳುಕಲಿಲ್ಲ. ಮಾನವನನ್ನು ತನ್ನ ಘೋರ ಪಾಪಗಳಿಂದ ಬಿಡುಗಡೆ ಮಾಡಲು ಈ ವಿನಯ, ದೀನತೆ, ಶಿಲುಬೆ ಎಲ್ಲವೂ ಅಗತ್ಯ ಎಂದು ಅವರು ಅರಿತಿದ್ದರು. ಆದ್ದರಿಂದಲೇ ಪಿಲಾತನ ಆಜ್ಞೆಗೆ ತಲೆಬಾಗುತ್ತಾರೆ. ಎರಡನೆಯ ಸ್ಥಳ, ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಈಗೂ ನನ್ನ ದಾಸನು, ನನಗೆ ಪರಮ ಪ್ರಿಯನು. ಈತ ಕೂಗಾಡುವಂತವನಲ್ಲ, ಕಿರುಚಾಡುವಂತವನಲ್ಲ. ಹಾದಿ ಬೀದಿಗಳಲ್ಲಿ ಅವನ ಧ್ವನಿ ಕೇಳಿಸುವುದೇ ಇಲ್ಲ. ಮುರಿಯುವುದಿಲ್ಲ ಆತ ಚಚ್ಚಿದ ದಂಡನ್ನು, ನಂದಿಸುವುದಿಲ್ಲ ಆತ ಕಳೆಗುಂದಿದ ದೀಪವನ್ನು. ಎಡವಿ ಬೀಳುವನು, ಎದೆಗುಂದದವನು, ಜಗದೊಳು ಸ್ಥಾಪಿಸುವ ತನಕ ಸದ್ಧರ್ಮವನ್ನು. ಧ್ಯಾನ. ನನ್ನನ್ನು ಹಿಂಬಾಲಿಸಲು ಮನಸ್ಸುಳ್ಳವನು ತನ್ನ ಶಿಲುಬೆ ಹೊತ್ತು ನನ್ನ ಹಿಂದೆ ಬರಲಿ ಎಂದಿದ್ದ ಪ್ರಭು ಯೇಸು ಇಂದು ಅದೇ ಶಿಲುಬೆಯನ್ನು ಹೊತ್ತು ನಮ್ಮ ಮುಂದೆ ಸಾಗುತ್ತಿದ್ದಾರೆ. ಆ ಶಿಲುಬೆ ಭಾರವಾಗಿದ್ದರೂ, ಇಡೀ ಮನುಷ್ಯಕುಲದ ಪಾಪಗಳು ಘೋರವಾಗಿದ್ದರೂ ಯೇಸು ಅದನ್ನು ಏಕಾಂಗಿಯಾಗಿ ಪ್ರೀತಿಯಿಂದ ಹೊರುತ್ತಾರೆ. ತಾನು ಪ್ರೀತಿಸಿದ ಒಬ್ಬ ಶಿಷ್ಯನು ಅವರ ಜೊತೆ ಇರಲಿಲ್ಲ. ಅವರೊಬ್ಬರನ್ನೇ ಏಕಾಂಗಿಯಾಗಿ ಬಿಟ್ಟು ಹೋದರು.
ಈ ನೋವು ಶಿಲುಬೆಗಿಂತ ಹೆಚ್ಚು ಭಾರವಾಗಿತ್ತು. ಸುತ್ತಮುತ್ತ ಇದ್ದವರೆಲ್ಲ ಅವರ ವಿರುದ್ಧವಾಗಿದ್ದರೆ ವಿನಃ ಪರವಾಗಿ ಯಾರೂ ಇರಲಿಲ್ಲ. ಮೂರನೆಯ ಸ್ಥಳ, ಯೇಸು ಮೊದಲನೇ ಸಾರಿ ಬೀಳುತ್ತಾರೆ. ಆತ ನಮ್ಮ ಪಾಪಗಳನ್ನೆಲ್ಲ ತಾನೇ ವಹಿಸಿಕೊಂಡ. ನಮ್ಮೆಲ್ಲ ಕಷ್ಟ ಸಂಕಟಗಳನ್ನು ಹೊರೆಯಂತೆ ಹೊತ್ತನಾದ. ಆತ ದೇವರಿಂದ ಬಾಧಿಸಲ್ಪಟ್ಟನೆಂದು, ದಂಡನೆಗೆ ಗುರಿಯಾಗಿ ತಿರಸ್ಕೃತನಾದನೆಂದು ಭಾವಿಸಿದೆವು. ಆದರೆ ಆತ ನಮ್ಮ ಪಾಪಗಳ ನಿಮಿತ್ತ ಗಾಯಗೊಂಡ, ನಮ್ಮ ದ್ರೋಹಗಳ ದೆಸೆಯಿಂದ ಜರ್ಜರಿತನಾದ, ನಮ್ಮ ರಕ್ಷಣೆಗಾಗಿ ಶಿಕ್ಷೆಗೊಳಗಾದ, ನಮ್ಮ ಸ್ವಸ್ಥತೆಗಾಗಿ ತಾನೇ ಬೆಟ್ಟುತ್ತಿಲ್ಲ. ಧ್ಯಾನ. ಇಡೀ ರಾತ್ರಿ ಯಹೂದ್ಯರು ಸೈನಿಕರು ಯೇಸುವನ್ನು ನಿಂದಿಸಿದರು, ಚಾಟಿಗಳಿಂದ ಹೊಡೆದರು, ಅವಮಾನಗೊಳಿಸಿದರು. ರಾತ್ರಿಯ ನೋವು ಹರಿದಿದ್ದ ರಕ್ತ ಯೇಸುವನ್ನು ಬಲಹೀನಗೊಳಿಸಿತು. ಶಿಲುಬೆ ಹೊರಲು ಅವರಲ್ಲಿ ಶಕ್ತಿ ಇರಲಿಲ್ಲ. ಇಂಥ ನಿಶಕ್ತಿಯಲ್ಲಿ ಮುಂದೆ ಸಾಗುವುದಾದರೂ ಹೇಗೆ? ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಒಡೆಯನಿಗೆ ಈ ಶಿಲುಬೆ ಭಾರವಾಯಿತೆ. ನಮ್ಮೆಲ್ಲರ ಮುಕ್ತಿಗಾಗಿ ಮನುಷ್ಯನಾದ ಯೇಸು ಇಷ್ಟೊಂದು ಬಲಹೀನರಾದರೆ, ಎಲ್ಲ ಜನರ ಮುಂದೆ ಆದಿ ಬೀದಿಯಲ್ಲಿ ಕಲ್ಲು ಮುಳ್ಳು ಧೂಳಿನಲ್ಲಿ ಯೇಸು ನೆಲಕ್ಕೆ ಬೀಳಬೇಕಾಯಿತೆ. ನಾಲ್ಕನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸಿಮೆಯೋನನ ಮನೆಯೊಳಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವವು. ದುಃಖವೆಂಬ ಆಲವನ್ನು ನಿನ್ನ ಅಂತರಂಗವನ್ನು ತಿವಿಯುವುದು ಎಂದನು. ಧ್ಯಾನ. ಇಡೀ ಜಗತ್ತಿನ ಇತಿಹಾಸದಲ್ಲಿ ತನ್ನ ಮಗನ ಜೊತೆ ಆತನ ಮರಣದಂಡನೆಯ ಸ್ಥಳದ ತನಕ ನಡೆದ ಏಕೈಕ ಮಹಿಳೆ ಮಾತೆ ಮರಿಯಮ್ಮನವರಿಗಿರಬೇಕು. ಆ ಕ್ರೂರ ಪಾಶವಿ ಕೃತ್ಯಗಳನ್ನು, ಆ ಭೀಕರ ದೃಶ್ಯವನ್ನು ನೋಡುತ್ತಾ ತಾಯಿ ಮರಿಯಮ್ಮ ಯೇಸುವಿನ ಜೊತೆಗೆ ನಡೆಯುತ್ತಾರೆ. ಯೇಸು ತಮ್ಮ ತಾಯಿಯನ್ನು ಕಂಡಾಗ ಅವರಿಗೆ ಸಮಾಧಾನವಾಗುತ್ತದೆ. ಆಕೆಯ ಕಣ್ಣುಗಳು ಧೈರ್ಯ ತುಂಬುತ್ತದೆ. ಇಡೀ ಜೀವನದ ಸುಖ ಸಂತೋಷದಲ್ಲಿ ಒಂದಾಗಿದ್ದ ತಾಯಿ, ಮಗ ಕಷ್ಟ ನೋವಿನಲ್ಲೂ ಒಂದಾಗಿಯೇ ನಡೆಯುತ್ತಿದ್ದಾರೆ. ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. Amen.
ಸಿರೇನಿಯದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಸ್ವಾಮಿ ನಮಸ್ಕರಿಸಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರತೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಹಾಗೂ ಸಿರೇನ ಪಟ್ಟಣದ ಸಿಮೋನ ಎಂಬುವನು ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಆತನು ಅಲೆಕ್ಸಾಂಡರ್ ಮತ್ತು ರೂಫಾ ಎಂಬುವರ ತಂದೆ. ಈ ಸ್ವಾಮಿಯ ಶಿಲುಬೆಯನ್ನು ಹೊರುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು. ಧ್ಯಾನ. ದಿನದ ಕೆಲಸ ಮುಗಿಸಿ ಹಿಂದಿರುಗುತ್ತಿದ್ದ ಸೀಮೋನ ಗೊಲ್ಗೊಥಾ ಹಾದಿಯಲ್ಲಿ ಯಾರೋ ಮೂವರು ಕೈದಿಗಳನ್ನು ಶಿಲುಬೆಗೆ ಹಾಕಲು ಕರೆದೊಯ್ಯುತ್ತಿರುವುದನ್ನು ನೋಡಿದ್ದ. ಸಹಜವಾದ ಹೆದರಿಕೆಯಿಂದ ಬೇಗ ಬೇಗ ಮನೆಗೆ ಹಿಂದಿರುಗುತ್ತಿದ್ದಿರಬೇಕು. ಗಟ್ಟಿ ಮುಟ್ಟಾಕಿದ ಅವನನ್ನು ಸೈನಿಕರು ಹಿಡಿದು ಶಿಲುಬೆ ಹೊರುವಂತೆ ಕೇಳುತ್ತಾರೆ. ತತ್ತರಿಸಿ ಹೋದ ಸೀಮೋನ, ನಾನೇನು ತಪ್ಪು ಮಾಡಿದೆ, ನನ್ನನ್ನೇಕೆ ಹಿಡಿದಿರಿ, ನಾನೇಕೆ ಶಿಲುಬೆ ಹೊರಬೇಕು ಎಂದು ಕೂಗಿರಬೇಕು. ನಿಧಾನವಾಗಿ ಅವನಿಗೆ ಪರಿಸ್ಥಿತಿ ಅರ್ಥವಾಗಿತ್ತು. ಯೇಸುವಿನ ಕರುಣೆಯ ಮುಖ, ಪ್ರೀತಿ ತುಂಬಿದ ಕಣ್ಣುಗಳನ್ನು ಕಂಡಾಗ ಅವರ ಶಿಲುಬೆಯನ್ನು ಹೊತ್ತು ನಡೆದ. ಪ್ರೀತಿಯಿಂದ ಶಿಲುಬೆಯನ್ನು ಮುಟ್ಟಿದ ಆ ಕ್ಷಣದಿಂದಲೇ ಸೀಮೋನ ಯೇಸುವಿನ ಪ್ರೀತಿಯ ಶಿಷ್ಯನಾದ. ಆಮನೆಯ ಸ್ಥಳ. ವೆರೋನಿಕಾ ಯೇಸುವಿನ ಮಗುವನ್ನು ಒರೆಸುತ್ತಾಳೆ. ಸ್ವಾಮಿ ನಮಸ್ಕರಿಸಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರತೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆತನಲ್ಲಿ ಅಂದ ಚಂದಗಳಾವೂ ಇರಲಿಲ್ಲ, ನೋಡಲು ಲಕ್ಷಣವಾದವು ಏನೂ ಕಾಣಲಿಲ್ಲ. ಆತ ಮನುಷ್ಯರಿಂದ ಧಿಕ್ಕರಿಸಲ್ಪಟ್ಟವನು, ತಿರಸ್ಕೃತನಾದವನು, ದುಃಖಕ್ರಾಂತನಾಗಿ ಕಷ್ಟ ನೋವುಗಳನ್ನು ಅನುಭವಿಸಿದವನು, ನೋಡುವವರು ಮುಖ ತಿರುಗಿಸುವಷ್ಟು ನಿಂದಕನಾದನು. ನಾವಾದರೂ ಆತನನ್ನು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ. ಧ್ಯಾನ. ಯೆಶಾಯ ಪ್ರವಾದಿ ನುಡಿದ ಮಾತುಗಳು ಯೇಸುಕ್ರಿಸ್ತರ ಬಾಳಿನಲ್ಲಿ ನೆರವೇರುತ್ತಿವೆ. ಎಲ್ಲ ಜನರಿಂದ ಧಿಕ್ಕರಿಸಲ್ಪಟ್ಟ ಯೇಸು ಹಿಂಸೆ ಬಾಧೆಗಳಿಂದ ಜರ್ಜರಿತರಾಗಿದ್ದಾರೆ. ಆ ಜನಸಂದಣಿಯಲ್ಲಿ ಯಾರಲ್ಲೂ ಕರುಣೆ, ಅನುಕಂಪ ಎಂಬುದೇ ಇಲ್ಲದೆ ಹೋದಾಗ ವೆರೋನಿಕಾ ಒಬ್ಬಳೇ ಮುನ್ನುಗ್ಗಿ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಯೇಸುವಿಗೆ ಸ್ವಲ್ಪವಾದರೂ ಸಹಾಯವಾಗುವುದಾದರೆ ಹಿಂಸೆ ಎದುರಿಸಲು ಆಕೆ ಹೆದರಲಿಲ್ಲ. ಆ ಪುಟ್ಟ ಕಾರ್ಯ ಯೇಸುವಿನ ಎಷ್ಟೋ ಸಾಂತ್ವನವನ್ನು ಕೊಟ್ಟಿರಬೇಕು. ಯೇಸುವಿನ ಪ್ರೀತಿಯ ಮುಖ ಖಂಡಿತವಾಗಿಯೂ ಆಕೆಯ ಹೃದಯದಲ್ಲಿ ಅಚ್ಚಳಿಯದೆ ಚಿತ್ರಿತವಾಗಿರಬೇಕು. ಅವರ ಪ್ರೀತಿಯ ಕಣ್ಣುಗಳು ಆಕೆಯ ಬಾಳಿಗೆ ಬೆಳಕಾಗಿರಬೇಕು. ಏಳನೆಯ ಸ್ಥಳ. ಎರಡನೆಯ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ನಮಸ್ಕರಿಸಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರತೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕ್ಷಮಿಸುತ್ತಿರುವೆ ನಾನು ಚೆಲ್ಲಿ ಹೋದ ನೀರಿನಂತೆ. ಎಲುಬುಗಳೆಲ್ಲ ಅಲುಗಾಡುತ್ತಿವೆ.
ನನ್ನ ಎದೆಯೊಳಗಿನ ಹೃದಯ ಮೇಣದಂತೆ ಕರಗುತ್ತಿದೆ. ನನ್ನ ಗೋಣು ಒಡೆದ ಮಡಕೆ ಚೂರುಗಳಂತೆ ಒಣಗಿದೆ. ನನ್ನ ನಾಲಿಗೆ ದವಡೆಗೆ ಅಂಟಿಕೊಂಡಿದೆ. ಓ ದೇವ, ನನ್ನನ್ನು ಮಣ್ಣಿಗೆ ಕೆಡವಿರುವೆ. ಧ್ಯಾನ. ಸಿರೇನ್ಯದ ಸೀಮೋನ ಬೆಟ್ಟದ ತುದಿಯ ತನಕ ಶಿಲುಬೆ ಹೊತ್ತು ಸಾಗಿದ್ದ. ಆ ಶಿಲುಬೆ ಅಷ್ಟಾಗಿ ಭಾರವಾಗಿರಲಿಲ್ಲ. ಆದರೆ ಅವರ ಬೋಧನೆಯನ್ನು ಕೇಳಿದವರು, ನಿಮ್ಮನ್ನು ಹಿಂಬಾಲಿಸುತ್ತೇವೆ ಸ್ವಾಮಿ ಎಂದು ಜನ. ನಮ್ಮ ಆಸ್ತಿಯನ್ನೆಲ್ಲ ಮಾರಿ ನಿಮ್ಮೊಂದಿಗಿರುವೆ ಎಂದವರು. ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಸ್ವಾಮಿ ಎಂದು ಬೇಡಿಕೊಂಡವರು. ನೀವೇ ದೇವರ ಕುಮಾರ ಎಂದು ಒಪ್ಪೆ ಇಟ್ಟವರು. ನೀವು ಎಲ್ಲಿ ಹೋದರೂ ನಿನ್ನನ್ನು ಹಿಂಬಾಲಿಸುವೆ ಎಂದು ವಚನ ಕೊಟ್ಟವರು. ಯೇಸುವಿಗೆ ಹೆಚ್ಚು ಭಾರವಾಗಿದ್ದರು. ಈ ವಂಚನೆ, ಮೋಸದ ಭಾರ ಮತ್ತೆ ಅವರನ್ನು ನೆಲಕ್ಕೆ ಕೆಡವಿತು. ಎಂಟನೆಯ ಸ್ಥಳ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಿತ್ತು. ಕೆಲವು ಮಹಿಳೆಯರು ದುಃಖದಿಂದ ಎದೆ ಬಡಿದುಕೊಂಡು ಓಡಾಡುತ್ತಾ ಅವರ ಹಿಂದೆ ಬರುತ್ತಿದ್ದರು. ಯೇಸು ಅವರೆಡೆಗೆ ನೋಡಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು ಬಂಜೆಯರೇ ಭಾಗ್ಯವಂತರು, ಹೆರದವಳು ಹಾಲುಡಿಸಿದವಳೇ ಧನ್ಯಳು ಎನ್ನುವರು ಎಂದರು. ಧ್ಯಾನ. ಯೇಸು ಸ್ವಾಮಿಯ ಇಡೀ ಶಿಲುಬೆ ಹಾದಿಯಲ್ಲಿ ಅವರಿಗೆ ಪ್ರೀತಿ, ಕರುಣೆ ಕಾಣಿಸಿದ್ದು 4 ಸ್ಥಳಗಳಲ್ಲಿ ಮಾತ್ರ. ತಮ್ಮ ತಾಯಿ, ಸಿರೇನ್ಯದ ಸೀಮೋನ, ವೆರೋನಿಕಾ ಮತ್ತು ಜೆರುಸಲೇಮಿನ ಹೆಣ್ಣು ಮಕ್ಕಳು. ಈ ಹಾದಿ ಸಾಗಲು ಇದು ಅವರಿಗೆ ಎಷ್ಟೋ ಸಹಾಯ ಮಾಡಿರಬೇಕು. ಆದರೆ ಯೇಸುವಿಗೆ ಒಂದು ಸತ್ಯವಂತೂ ಮನದಟ್ಟಾಗಿತ್ತು. ತನಗೆ ಅಂತಿಮ ಸಾಂತ್ವನ ಕೊಡುವವರು ತನ್ನ ತಂದೆಯೊಬ್ಬರೇ ಎಂಬ ಸತ್ಯ. ಆದ್ದರಿಂದಲೇ ಈ ಕ್ಷಣಿಕ ನೋವಿಗೆ ಅಳುವ ಬದಲು ನಿಮ್ಮ ನಿರಂತರ ಪಾಪಗಳಿಗೆ ಅಳಿರಿ ಎನ್ನುತ್ತಾರೆ ಪ್ರಭು ಯೇಸು. ಒಂಬತ್ತನೆಯ ಸ್ಥಳ. ಯೇಸು 3ನೇ ಸಾರಿ ಶಿಲುಬೆಯಲ್ಲಿ ಬೀಳುತ್ತಾರೆ. ಬಾಧೆಗೊಳಗಾದಾಗ ಆತ ಬಾಯಿ ತೆರೆಯದೆ ಹಿಂಸೆ ಸಹಿಸಿದ. ಬಲಿಗೆ ಕರೆದೊಯ್ದ ಮೂಕ ಕುರಿಮರಿಯಂತೆ ತನ್ನ ಒಪ್ಪಿಸಿಕೊಂಡನಾತ. ಆತನನ್ನು ಹೆಣೆದೊಯ್ದರು ಬಂಧನದಿಂದ, ವಧಾಸ್ಥಳದಿಂದ, ಈ ಜೀವ ಲೋಕದಿಂದ. ವಧೆಯಾದನಾತ ನಮ್ಮ ಜನರ ಪಾಪಗಳ ಬೆಸೆಯಿಂದ, ಆದರೆ ಯಾರೂ ಮರುಗಲಿಲ್ಲ ಕನಿಕರದಿಂದ. ಧ್ಯಾನ.
ಯೇಸುಸ್ವಾಮಿ ಮೂರನೆಯ ಸಾರಿ ನೆಲಕ್ಕೆ ಬಿದ್ದರು. ಆದರೂ ಕೂಡಲೇ ಎದ್ದು ಮುನ್ನಡೆಯಲು ಸಿದ್ಧರಾಗುತ್ತಾರೆ. ಅವರ ಕೊನೆಯ ಗುರಿ ಹತ್ತಿರವಾದಂತೆ ನಮ್ಮ ಜೀವನ ಶ್ರಮದ ಫಲ ಕೆಲವೇ ಗಜಗಳ ಮುಂದೆ ಗೋಚರಿಸುತ್ತಿರುವಾಗ ಎದ್ದು ನಡೆಯುವ ಅವರ ಹಠ ಇಮ್ಮಡಿಯಾಗುತ್ತದೆ. ಅವರ ಇಡೀ ಜೀವನವನ್ನು ನಡೆಸಿದ ಈ ಕಲ್ವಾರಿ ಬೆಟ್ಟ ಈಗ ಅವರ ಮನುಷ್ಯಾವತಾರಕ್ಕೆ ಅರ್ಥ ಕೊಡುತ್ತಿದೆ. ಅವರ ಧ್ಯೇಯ ಅವರನ್ನು ಪ್ರೀತಿಯಿಂದ ಕೈಬೀಸಿ ಕರೆಯುತ್ತಿದೆ. ಹತ್ತನೆಯ ಸ್ಥಳ, ಯೇಸುವಿನ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ. ಸ್ವಾಮಿ ನಮಸ್ಕರಿಸಿ ನಿಮಗೆಲ್ಲ ಸ್ತೋತ್ರ ಮಾಡುತ್ತಿದ್ದೇವೆ. ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸೈನಿಕರು ಯೇಸುವಿನ ಬಟ್ಟೆಗಳನ್ನು ಕಳಚಿ 4 ಭಾಗ ಮಾಡಿ ತಮ್ಮೊಳಗೆ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಹೆಣೆದದ್ದಾಗಿತ್ತು. ಇದನ್ನು ಹರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುತ್ತದೋ ಅವರು ತೆಗೆದುಕೊಳ್ಳೋಣ ಎಂದು ಹಾಗೆಯೇ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗಾಗಿ ಚೀಟು ಹಾಕಿದರು. ಧ್ಯಾನ. ನಮ್ಮ ರಕ್ಷಣೆಗಾಗಿ ಮನುಷ್ಯನಾಗಿ ಹುಟ್ಟಿದ ಯೇಸು ತನ್ನ ಕಾರ್ಯ ಮುಗಿದಾಗ ಈ ಜೀವನದ ಯಾವ ಬಂಧನವನ್ನೂ ಉಳಿಸಿ ಹೋಗಲಿಲ್ಲ. ತನ್ನ ದೇಹದ ಕೊನೆಯ ಸಂಬಂಧವಾದ ಆ ಬಟ್ಟೆಗಳನ್ನೂ ಬಿಡಬೇಕಾಯಿತು. ಎಲ್ಲರ ಮುಂದೆ ಬಹಿರಂಗವಾಗಿ ಬಟ್ಟೆ ಕಳುಚುವ ದೃಶ್ಯ ಇಡೀ ಮನುಷ್ಯ ಕುಲಕ್ಕೆ ಅವಮಾನ ಮಾಡಿದಂತಿತ್ತು. ತನ್ನ ಉದರದಲ್ಲಿ ಹುಟ್ಟಿದ ಪರಿಶುದ್ಧ ದೇಹದ ಆ ನಗ್ನತೆಯನ್ನು ಬೆತ್ಲೆಹೇಮಿನಲ್ಲಿ ಮುಚ್ಚಿಟ್ಟಿದ್ದಳು ದೇವಮಾತೆ. ಈಗ ಅದೇ ಮಗ ಕಲ್ವಾರಿ ಬೆಟ್ಟದ ಎತ್ತರದಲ್ಲಿ ಎಲ್ಲರ ಮುಂದೆ ನಗ್ನನಾಗಿ ಕಾಣಬೇಕಾಯಿತು. ಅವಮಾನದ ಅಂತಿಮ ಘಟ್ಟ ತಲುಪಿದ್ದನ್ನು ಆಕೆ ನೋಡಿದಳು. ಸ್ಥಳ, ಯೇಸುವನ್ನು ಶಿಲುಬೆಗೆ ಚೆಲ್ಲಿಯುತ್ತಾರೆ. ಸ್ವಾಮಿ ನಮಸ್ಕರಿಸಿ ನಿಮಗೆಲ್ಲ ಸ್ತೋತ್ರ ಮಾಡುತ್ತಿದ್ದೇವೆ. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿದರು. ಅವರೊಂದಿಗಿದ್ದ 2 ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲಿಯೂ ಮತ್ತೊಬ್ಬನನ್ನು ಎಡಗಡೆಯಲ್ಲಿಯೂ ಶಿಲುಬೆಗೇರಿಸಿದರು. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರೆಂದು ಅವರು ಅರಿಯರು ಎಂದರು. ಧ್ಯಾನ. ಯೇಸು ಸ್ವಾಮಿ ಇಡೀ ಮನುಷ್ಯ ಕುಲಕ್ಕೆ ಒಳ್ಳೆಯದನ್ನು ಮಾಡುತ್ತಾ ಬಂದರು. ಯಹೂದ್ಯರನ್ನು ಅವರನ್ನು ಶಿಲುಬೆಯ ಮರಕ್ಕೆ ನೇತು ಹಾಕಿಕೊಂಡರು. ಮಕ್ಕಳನ್ನು ಅಪ್ಪಿಕೊಂಡು ಆಶೀರ್ವದಿಸಿದ ಆ ಕೈಗಳು ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದ, ಪಾಪಿಷ್ಠರನ್ನು ಪುನೀತರಾಗಿಸಿದ, ಸಾವಿರಾರು ಮಂದಿಯ ಹಸಿವಿಗೆ ಆಹಾರವೆತ್ತಿದ್ದ ಅದೇ ಪ್ರೀತಿಯ ಕೈಗಳು ಇಂದು ಶಿಲುಬೆಗೆ ಚೆಲ್ಲಿಯಲ್ಪಟ್ಟವು.
ಇಡೀ ಪ್ಯಾಲೆಸ್ತೇನಿನ ಬಡವರ ಮಧ್ಯೆ ನಡೆದಾಡಿದ್ದ ಪಾಪಿಗಳನ್ನು ಹುಡುಕಿಕೊಂಡು ಹೋಗಿದ್ದ ಆ ಕಾಲುಗಳಿಗೆ ಮೊಳೆಗಳನ್ನು ಜಡಿದು ಶಿಲುಬೆಗೆ ಬಂಧಿಸಲಾಯಿತು. ಹನ್ನೆರಡನೆಯ ಸ್ಥಳ, ಯೇಸು ಶಿಲುಬೆಯಲ್ಲಿ ಹಸ್ತಂಗತರಾಗುತ್ತಾರೆ. ಆಗ ಸುಮಾರು ನಡುಮಧ್ಯಾಹ್ನ. ಆಗಿನಿಂದ 3 ಗಂಟೆಯವರೆಗೂ ಸೂರ್ಯನು ಕಾಂತಿ ಏನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಆಗ ಯೇಸು ಸ್ವಾಮಿ, ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ನಡೆದದನ್ನೆಲ್ಲ ನೋಡುತ್ತಿದ್ದ ಶತಾಧಿಪತಿಯೊಬ್ಬನು ದೇವರನ್ನು ಸ್ತುತಿಸುತ್ತಾ, ಈ ಮನುಷ್ಯ ನಿಜವಾಗಿಯೂ ಸತ್ಪುರುಷನೇ ಸರಿ ಎಂದನು. ಧ್ಯಾನ. 12ರಿಂದ 3 ತನಕ 3 ಗಂಟೆಗಳ ಚಿತ್ರಹಿಂಸೆ. ಇಡೀ 3 ಗಂಟೆಗಳಲ್ಲಿ ಯೇಸು ಸ್ವಾಮಿ ಮಾತನಾಡಿದ್ದು ಕೇವಲ 7 ವಾಕ್ಯಗಳು. ಉಳಿದ ಸಮಯವೆಲ್ಲ ಅನುಭವಿಸಿದ್ದು ಭೀಕರ ನೋವು. ಈ ನೋವಿನ ಸಮಯದಲ್ಲಿ ಇಡೀ ಮನುಷ್ಯ ಕುಲದ ದೃಶ್ಯ ಅವರ ಕಣ್ಣ ಮುಂದೆ ಹಾದು ಹೋಗಿರಬೇಕು. ಈ 3 ಗಂಟೆಗಳಲ್ಲಿ ಯೇಸು ಪ್ರಾರ್ಥಿಸಿದರು, ಎಲ್ಲರನ್ನೂ ಕ್ಷಮಿಸಿದರು, ಸ್ವರ್ಗ ಸಾಮ್ರಾಜ್ಯದ ಭರವಸೆ ಇಟ್ಟರು, ತಮ್ಮ ತಾಯಿಯನ್ನು ಮತ್ತೊಬ್ಬರ ಆಶ್ರಯಕ್ಕೊಪ್ಪಿಸಿದರು. ಇಡೀ ಜೀವನದಲ್ಲಿ ಕಳೆದ 33 ವರ್ಷಗಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಈ 3 ಗಂಟೆಗಳನ್ನು ಕಳೆದರು. ಈ ಜೀವನದಲ್ಲಿ ಯೇಸು ತನ್ನದೆಲ್ಲವನ್ನು ಪರದಿಗೆ ಕೊಟ್ಟಿದ್ದರು. ಪಾಪಿಷ್ಟ ಬಡವ ಎನ್ನದೆ ಎಲ್ಲರೊಂದಿಗೆ ಒಂದಾಗಿ ಬೆರೆತಿದ್ದರು. ಎಲ್ಲ ಮಾನವೀಯತೆಯ ಮಧ್ಯೆ ಈಗ ಅವರಿಗೆ ದೊರೆತಿದ್ದು ಗಾಢ ಕತ್ತಲು. ತನ್ನ ಪ್ರೀತಿಯ ತಂದೆ ಎಲ್ಲಿ ಹೋದರು? ತನ್ನ ಈ ನೋವಿನೊಂದಿಗೆ ಯಾರೂ ಇಲ್ಲವೇ? ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟಿರಿ? ಈ ಕತ್ತಲ ಗಳಿಗೆಯಲ್ಲೂ ತನ್ನ ತಂದೆಯ ನೆನಪು ಮರೆಯಾಗಲಿಲ್ಲ. ಆದ್ದರಿಂದಲೇ ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ತಲೆಬಾಗಿದರು.
ದೇಹವನ್ನು ಇಳಿಸುತ್ತಾರೆ. ಸ್ವಾಮಿ ಸ್ತುತಿಗಳಾಲಿಸಿ ನಮಸ್ಕರಿಸಿ ನಿಮಗೆ ಬೆಟ್ಟದ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಅರಿಮತಾಯ ಊರಿನ ಜೋಸೆಫ್ ಎಂಬುವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಧ್ಯಾನ. ಎಲ್ಲವೂ ನೆರವೇರಿತು. ಪಿತನೇ, ಇಗೋ ನಿನ್ನ ಕರಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತಿದ್ದೇನೆ ಎಂಬ ಮಾತಿನೊಂದಿಗೆ ಎಲ್ಲವೂ ಮುಗಿದಿತು. ಯೇಸುವಿನ ಯಾತನೆಯೂ ಕೊನೆಯಾಯಿತು. ತನ್ನ ಗರ್ಭದಲ್ಲಿ ಜನಿಸಿದ ಅದೇ ದೇಹ ಈಗ ರಕ್ತಸಿಕ್ತವಾಗಿ ಮಾಂಸ ಚರ್ಮ ಕಿತ್ತು ಹೋಗಿದ್ದರೂ ತನ್ನ ಮಡಿಲಿಗೆ ಮತ್ತೆ ಸೇರಿತು. ಆ ದೇಹವನ್ನು ತನ್ನ ಮಡಿಲಲ್ಲಿರಿಸಿಕೊಂಡಾಗ, ಕೈಗಳಿಂದ ಅಪ್ಪಿಕೊಂಡಾಗ ಆ ತಾಯಿ ಎಂಥ ನೋವನ್ನು ಅನುಭವಿಸಿರಬೇಕು. ಬಾಳಲ್ಲಿ ತನ್ನ ಆಸೆಗಳಾವೂ ನೆರವೇರಲಿಲ್ಲ. ಕೊನೆಗೂ ದೇವರ ಚಿತ್ತವೇ ನೆರವೇರಿತು. ಆ ಚಿತ್ತಕ್ಕೆ ದೇವಮಾತೆ ಮತ್ತೊಮ್ಮೆ ತಲೆಬಾಗಿದರು. ನಾವು ಸಹ ಸಂತ ಮರಿಯಾದ ಮಾತನೆ ಪಾಪಗಳನ್ನು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಹದಿನಾಲ್ಕನೆಯ ಸ್ಥಳ, ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಸ್ತುತಿಗಳಾಲಿಸಿ ನಮಸ್ಕರಿಸಿ ನಿಮಗೆ ಬೆಟ್ಟದ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆತ ಯಾವ ಪಾಪ ಕಾರ್ಯವನ್ನು ಮಾಡಲಿಲ್ಲ. ಆತನ ಬಾಯಲ್ಲಿ ಎಂದಿಗೂ ವಂಚನೆಯ ವಾಕ್ಯವೇ ಇರಲಿಲ್ಲ. ಆತ ಸತ್ತ ಮೇಲೆ ಆತನನ್ನು ಹೂಣಿದರು. ದುರುಳರ ದುಷ್ಕರ್ಮಿಗಳ ಈ ಮಣ್ಣಿನಲ್ಲಿ. ಧ್ಯಾನ. ಎಲ್ಲ ಹೋರಾಟಗಳ ನಂತರ ಅಂತಿಮವಾಗಿ ಶಾಂತಿ ನೆಲೆಸಿತು. ಯೇಸು ಕ್ರಿಸ್ತರಿಂದ ಅದ್ಭುತ ಪವಾಡ, ರಾಜ್ಯಾಧಿಕಾರ, ಸಿಂಹಾಸನದ ಎಡಬಲ ಬದಿಗಳನ್ನು ಬಯಸಿದ್ದವರಿಗೆಲ್ಲ ಹತಾಶೆಯ ಸಿಡಿಲೇರಿತು. ಆತನಿಂದ ಲೌಕಿಕ ಸುಖವನ್ನು ಬಯಸಿದವರಿಗೆ ನಿರಾಶೆಯಾಗಿ ಆಧ್ಯಾತ್ಮಿಕ ಸುಖ ಚಿಗುರಿತು. ನಿಜವಾದ ಪ್ರೀತಿ ಮಾತ್ರ ಅವರೊಂದಿಗೆ ಉಳಿಯಿತು. ದೇವಮಾತೆ ಮರಿಯ ಮಗ್ದಲೇನ, ಮೇರಿ, ತನ್ನ ಪ್ರಭುವನ್ನು ಹೆಚ್ಚಾಗಿ ಪ್ರೀತಿಸಿದ್ದ ಯೌವಾನ ಶೂನ್ಯ ತುಂಬಿಸಿಕೊಂಡು ಸಮಾಧಿಯ ಮುಂದೆ ಕುಳಿತರು. ಕ್ರಿಸ್ತನಿಲ್ಲದ ಜಗತ್ತು ಯಾರಿಗೂ ಬೇಡವಾಗಿತ್ತು. ಎಲ್ಲೆಡೆಯೂ ಶೂನ್ಯ ತುಂಬಿತ್ತು. ಿ
ನಿಮ್ಮ ಚಿತ್ತದಂತೆ ನಿಮ್ಮ ಕುಮಾರರು ನಿಮಿತ್ತ ಕಾರ್ಯವನ್ನು ಮುಗಿಸಿದ್ದಾರೆ. ಅವರ ಕಷ್ಟಗಳ ಹಾದಿಯಲ್ಲಿ ನಡೆದು ಈ ಶಿಲುಬೆ ಹಾದಿಗೆ ಕಾರಣವಾದ ನಮ್ಮ ಪಾಪಗಳ ಬಗ್ಗೆ ಧ್ಯಾನಿಸಿದೆವು. ಪ್ರಭು ಕ್ರಿಸ್ತರ ಪ್ರೀತಿಯು ಕಲ್ವಾರಿಯಲ್ಲಿ ಕೊನೆಗೊಳ್ಳದೆ ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಿರಿ. ಈ ಶಿಲುಬೆ ಹಾದಿ ನಮ್ಮ ಬಾಳಿನ ಕಷ್ಟವನ್ನು ಜಯಿಸಲು ಹೆಚ್ಚು ಶಕ್ತಿಯನ್ನು ಧೈರ್ಯವನ್ನು ನೀಡಿದೆ. ನಮ್ಮ ಎಲ್ಲ ದೋಷಗಳಿಂದ ನಮ್ಮನ್ನು ಮುಕ್ತಗೊಳಿಸಿದೆ. ಇದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮನ್ನು ಕಾಪಾಡಿ ಸದಾ ಪೋಷಿಸುವ ಪಿತನಾದ ಸರ್ವೇಶ್ವರ ನಿಮಗೆ ಸ್ತೋತ್ರವಾಗಲಿ. ನಮ್ಮ ಬಾಡಿಗೆ ಪ್ರೀತಿಯನ್ನು ಉಣಿಸಿರುವ ಸುತನಾದ ಸರ್ವೇಶ್ವರ ನಿಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಸದಾ ಮುನ್ನಡೆಸುವ ನಮ್ಮ ಹೃದಯಗಳನ್ನು ಪ್ರಜ್ವಲಿಸುವ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ವಿವೇಕಾಂತರಿಗೂ ಜೀವಿಸುವ ತ್ರಯೇಕ ದೇವರಿಗೆ ಸದಾ ಕಾಲವೂ ಸ್ತುತಿ ಸ್ತೋತ್ರ ಮಹಿಮೆಯಾಗಲಿ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಈ ದೊಡ್ಡ ಸಭೆಯನ್ನು ನಿಮ್ಮ ಹೆಜ್ಜೆಗಳಲ್ಲಿ ಮುಂದುವರಿಸುತ್ತಾ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಿರಿ. ನಿಮ್ಮ ಅನುಗ್ರಹದಿಂದ ಅವರು ನಿಮಗೆ ಪ್ರಿಯವಾದದಲ್ಲಿ ಆಲೋಚಿಸಿ ಈಡೇರಿಸಲು ಅವರ ಮೇಲೆ ನಿಮ್ಮ ದಯೆ ತೋರಿರಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪಾಪಗಳನ್ನು ಕ್ಷಮಿಸುವ, ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ, ನಮ್ಮನ್ನು ಬಿಟ್ಟು ಅಗಲಿರುವ ನಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ನಮಗೆ ಸಹಾಯ ಮಾಡಿರುವ ಎಲ್ಲರಿಗೂ ನಿಮ್ಮ ಸ್ವರ್ಗ ರಾಜ್ಯದ ಬಾಗಿಲನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.